ಕರ್ನಾಟಕದಲ್ಲಿ HIV ಪ್ರಕರಣ ಅಂದರೆ ಏಡ್ಸ್ ಪ್ರಕರಣ ಜಾಸ್ತಿ ಆಗಿದೆಯಾ, ನಿಜ ಆಗಿದೆಯೋ ಇಲ್ವೋ ತಿಳ್ಕೊಳ್ಳೋಣ ಬನ್ನಿ. ಅದರಲ್ಲೂ ಚಿಕ್ಕ ವಯಸ್ಸು ಅಂದರೆ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಹುಡುಗರಲ್ಲೂ ಜಾಸ್ತಿ ಆಗಿದೆ ಅಂತ ಬಂದ್ಬಿಟ್ಟಿದೆ. ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ 18ರಿಂದ 25 ವರ್ಷದ ವಿದ್ಯಾರ್ಥಿಗಳಲ್ಲಿ 7,000ಕ್ಕೂ ಹೆಚ್ಚು ಜನ HIV ಪತ್ತೆಯಾಗಿದೆ. ಇದನ್ನು ಕೇಳಿ ಎಲ್ಲ ತುಂಬ ಜನ HIV ಏಡ್ಸ್ ಸ್ಫೋಟ ಆಗಿಬಿಟ್ಟಿದೆ ಅಂತ ಭಯಪಡ್ತಿದ್ದಾರೆ. ಆದರೆ ಅದರ ನಿಜ ಸಂಗತಿ ಏನು ಗೊತ್ತಾ? 2023-24 HIV ಏಡ್ಸ್ ಸಮೀಕ್ಷೆಯಲ್ಲಿ 18ರಿಂದ 35 ವರ್ಷದ ಜನ ಏನು ಯುವಕರು ಇರ್ತಾರಲ್ವಾ, ಅವರಲ್ಲಿ HIV ಸೋಂಕಿತರು, ಏಡ್ಸ್ ಇರೋ ಸೋಂಕಿತರು ಸಂಖ್ಯೆ ಎಷ್ಟಿತ್ತಂದರೆ 44,500 ಇತ್ತು. ಅದೇ 2025-26ರಲ್ಲಿ HIV ಸೋಂಕಿತ ಮತ್ತು ಏಡ್ಸ್ ಬರ್ಬೋದಾದ ಸಂಖ್ಯೆ 66,600ಕ್ಕೆ ಏರಿಕೆಯಾಗಿದೆ. ಇದರಿಂದನೇ ನಮ್ಮ ಕರ್ನಾಟಕ ಸರ್ಕಾರ HIV ಜಾಗೃತಿ ಕಾರ್ಯಕ್ರಮಗಳನ್ನ ಮತ್ತು ಸ್ವಯಂ ಪ್ರೇರಿತ HIV ಟೆಸ್ಟ್, ಬ್ಲಡ್ ಏಡ್ಸ್ ಟೆಸ್ಟ್ನ ಮಾಡಿಸ್ಕೋಬೇಕು ಅಂತ ಕಾಲೇಜ್ಗಳಲ್ಲಿ ತುಂಬಾ ಜಾಗೃತಿ ಮೂಡಿಸ್ತಿದೆ. ಬಟ್ ಏನಂದರೆ ಕರ್ನಾಟಕದಲ್ಲಿ ಆಲ್ರೆಡಿ 3 ಲಕ್ಷ ಜನ HIV ಜೊತೆ ಬದುಕ್ತಾ ಇದ್ದಾರೆ. ಅಂದರೆ ದಿನ HIV ಮಾತ್ರೆ ತಗೋತಿದ್ದಾರೆ. ಅವರಲ್ಲಿ 56,000ಕ್ಕೂ ಹೆಚ್ಚು ಜನಕ್ಕೆ ತಮಗೆ HIV ಇಲ್ಲ ಏಡ್ಸ್ ಇದೆ ಅಂತ ಗೊತ್ತೇ ಇಲ್ಲ. ಆದ್ದರಿಂದ ನೀವು ಸಮಯಕ್ಕೆ ಸರಿಯಾಗಿ ನೀವೇನಾದರೂ ಮಲ್ಟಿಪಲ್ ಸೆಕ್ಸುವಲ್ ಪಾರ್ಟ್ನರ್ಸ್ ಇಲ್ಲ ಸಿರಿಂಜ್ ಯೂಸ್ ಮಾಡ್ತಿದ್ರೆ, ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ HIV ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಇದೆ. ಇವಾಗ HIV ಹೇಗೆ ಸ್ಪ್ರೆಡ್ ಆಗುತ್ತೆ? ಪ್ರೊಟೆಕ್ಷನ್ ಇಲ್ಲಾರದೆ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ, ಇಲ್ಲ ಯಾರಿಗಾದರೂ ಯೂಸ್ ಮಾಡಿರೋ ಸೂಜಿ ಉಪಯೋಗ ಮಾಡೋದ್ರಿಂದ, ಮತ್ತು ಯಾರಿಗಾದ್ರೂ ಬ್ಲಡ್ಡಿಂದ ಬರುತ್ತೆ, ಮತ್ತು ಚಿಕಿತ್ಸೆ ತಗೋತಿರೋ ತಾಯಿಯಿಂದ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಹೇಗೆ ತಡೆಗಟ್ಟಬಹುದು? ನಾವು ಇವೆಲ್ಲದರಿಂದನೂ ಅವಾಯ್ಡ್ ಮಾಡೋದ್ರಿಂದ. ಆದರೆ ನೀವು ಯಾರ ಜೊತೆ ಕೈ ಕುಲ್ಕೋದ್ರಿಂದ, ಊಟ ಮಾಡೋದ್ರಿಂದ, ಇಲ್ಲ ತಪ್ಕೊಳ್ಳೋದ್ರಿಂದ, ಇಲ್ಲ ಹಾಕ್ಕೊಂಡು ಮಲಗೋದ್ರಿಂದ ಬರಲ್ಲ. ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದರೆ ನೀವು ಲೈಂಗಿಕವಾಗಿ ಕೂಡಿದ್ರೆ ಮಾತ್ರ ನಿಮಗೆ HIV ಬರೋ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ HIV ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಯಾರು ನನಗೆ HIV ಇದೆ, ಏಡ್ಸ್ ಇದೆ ಅಂತ ಹೇಳ್ಕೊಳ್ಳಲ್ಲ. ಅರ್ಥ ಆಯ್ತಾ? ಇದಕ್ಕೆ ನೀವು ಭಯ ಪಡಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಜಾಗೃತಿ ಇರಬೇಕು. ಮತ್ತು ನೀವು ಸುರಕ್ಷಿತ ಲೈಂಗಿಕ ಪಾಲನೆ ಅಂದರೆ ಯಾವಾಗಲೂ ಕಾಂಡಮ್ ಯೂಸ್ ಮಾಡಿ ಸೆಕ್ಸ್ ಮಾಡೋದನ್ನು, ಯಾರಾದರೂ ಗೊತ್ತಿಲ್ಲದಿರೋ ಪಾರ್ಟ್ನರ್ ಇದ್ದರೆ ನಿಮ್ಮ ವೈಫ್ ಬಿಟ್ಟು ಕಾಂಡಮ್ ಯೂಸ್ ಮಾಡಿ ಸೆಕ್ಸ್ ಮಾಡಬೇಕು. ಮತ್ತು ನಿಮ್ಗೇನಾದರೂ HIV ಬಂದಿದೆ ಅಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. HIV ನಿಮ್ಮ ದೇಹದಲ್ಲಿ ಇತ್ತಂದರೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟರೆ HIV ಕಂಟ್ರೋಲ್ ಮಾಡ್ಬೋದು. ನಿಮಗೆ HIV ಇತ್ತಂದರೆ ನೀವು ಮೆಡಿಸಿನ್ಸ್ ತೊಗೊಳ್ಳೇಬೇಕು. ಮತ್ತು ಇನ್ನೊಬ್ಬರಿಗೆ ಈ HIV ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.